ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಾಯಿನ ಯಾವ ರೀತಿ ನಾವು ಶೃಂಗಾರ ಮಾಡಿ ಪೂಜೆನ ಮಾಡ್ತೀವೋ ಆ ಒಂದು ವ್ರತ ಕಂಪ್ಲೀಟ್ ಆಗಬೇಕು ಅಂದರೆ 4 ಜನ ಮುತ್ತೈದೆಯರನ್ನ ಮನೆಗೆ ಕರೆದು ಅವ್ರಿಗೆ ತಾಂಬೂಲ, ಅರ್ಶಿನ ಕುಂಕುಮ ಕೊಟ್ಟಾಗ ಒಂದು ರೀತಿಯಾದ ವ್ರತ ಪೂರ್ಣವಾಗುತ್ತೆ. ಬಟ್ ಆದರೆ ಕೆಲವೊಂದು ಸಿಟಿ ಕಡೆ, ಈಗ ನಮ್ಮ ಬೆಂಗಳೂರಲ್ಲೇ ತೊಗೊಳ್ಳಿ, ನಾವೇನಾದರೂ ಬಾಡಿಗೆ ಮನೆಯಲ್ಲಿದ್ದಾಗ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತಲೇ ಗೊತ್ತಿರೋದಿಲ್ಲ. ಅಥವಾ ಹೊಸ್ದಾಗಿ ಆ ಏರಿಯಾಗೆ ಹೋಗಿರ್ತಾರೆ, ಅವರಿಗಂತೂ ಯೂಶ್ವಲಿ ಯಾರ ಮನೆಗೆ ಹೋಗಿ ಕರೆದ್ರೂ ಕೆಲವ್ರು ಬರೋದೇ ಇಲ್ಲ. ಭಯ ಈಗಿನ ಕಾಲದಲ್ಲಿ ಯಾರ ಮನೆಗೂ ಹೋಗೋಕ್ಕೆ. ಆ ಒಂದು ಸಿಟಿ ಕಡೆ ಆ ಒಂದು ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಕೆಲವೊಬ್ಬರು ಸಬ್ಸ್ಕ್ರೈಬರ್ ನನ್ನ ಈ ಒಂದು ಕ್ವಶನ್ ಕೂಡ ಕೇಳಿದರು. ಬಾಡಿಗೆ ಮನೆಯಲ್ಲಿದ್ದಾಗ ಹೊಸ ಏರಿಯಾಗಳಿಗೆ ಹೋಗಿರ್ತೀವಿ, ಅಕ್ಕಪಕ್ಕ ಯಾರಿದ್ದಾರೆ ಅಂತ ಕೂಡ ಗೊತ್ತಿರೋದಿಲ್ಲ. ಸುಲಭವಾಗಿ ಕರೆದ್ರೆ ಅವರು ಕೂಡ ಬರೋದಿಲ್ಲ, ಅಥವಾ ನಾವು ಧೈರ್ಯವಾಗಿ ಹೋಗಿ ಕರೆಯೋಕ್ಕೂ ಕೂಡ ಭಯ ಪಡ್ತೀವಿ ಈಗಿನ ಕಾಲದಲ್ಲಿ. ಸೊ ಅಂಥ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಪೂರ್ಣ ಆಗುತ್ತೆ ಅಂತ ಅನಿಸುತ್ತೆ. ಅಂದರೆ ಎಲ್ಲ ಮಾಡಿರ್ತೀವಿ, ಒಬ್ಬರು ಮುತ್ತೈದರಿಗೂ ಕರೆದು ನಾವು ಅರ್ಶಿನ ಕುಂಕುಮ ಕೊಟ್ಟಿಲ್ವಲ್ಲ ಅನ್ನೋದು ಅತೃಪ್ತಿ ಇದ್ದೇ ಇರುತ್ತೆ. ಇಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅನ್ನೋದಾದರೆ, ಹಬ್ಬದ ದಿನ ನಾವು ತಾಯಿಗೆ ಅಂತ ಮಡಲಕ್ಕಿನ ರೆಡಿ ಮಾಡ್ಕೋತೀವಲ್ವ, ಅದ್ರ ಜೊತೆಗೆ ಒಂದು 5 ಜನಕ್ಕಾಗುವಷ್ಟು ಮುತ್ತೈದರಿಗೆ ತಾಂಬೂಲನೂ ಕೂಡ ರೆಡಿ ಮಾಡ್ಕೊಳ್ಳಿ. ಅಂದರೆ ಒಂದು 5 ಬ್ಲೌಸ್ ಪೀಸು, ಮಾಮೂಲಿ ಎಲೆ, ಅಡಿಕೆ, ಅದಕ್ಕೆ ಬೇಕಾದಷ್ಟು ಬಳೆಗಳನ್ನ ನಾವು ಕಟ್ಟಿ ಇಟ್ಕೊಂಡ್ಬಿಟ್ಟು ಅದನ್ನೆಲ್ಲ ತಾಯಿ ಪಕ್ಕ ಇಟ್ಬಿಡಿ. ತಾಯಿ ಮುಂದೆ ನೀವು ಮಡಲಕ್ಕಿನ ಇಡ್ತೀರಲ್ವ, ಅಲ್ಲೇ ನೀವು ಈ ಒಂದು ತಾಂಬೂಲಗಳನ್ನ ರೆಡಿ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ. ಯಥಾ ಪ್ರಕಾರ ನೀವು ಸಂಜೆ ಪೂಜೆನ ಮಾಡಿ, ಸಂಜೆ ಪೂಜೆ ಎಲ್ಲ ಆದಮೇಲೆ ನೀವು ಮತ್ತೆ ಕೆಂಪಾರತಿನ ಮಾಡಿ ಕಳಸನ ಕದಲಿಸ್ತೀರಾ. ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ಕಳಸನ ತೆಗಿತೀರಾ ಅಲ್ವಾ, ತೆಗೆದಾದ್ಮೇಲೆ ಮತ್ತೆ ಮಡಲಕ್ಕಿನ ತೊಗೊಂಡು ದೇವಸ್ಥಾನಕ್ಕೆ ಕೊಡಲೇಬೇಕು. ಆ ದೇವಸ್ಥಾನಕ್ಕೆ ನೀವು ಮಡಲಕ್ಕಿ ಕೊಡೋಕ್ಕೆ ಹೋಗುವಾಗ ಈ ಒಂದು 5 ಜನಕ್ಕೆ ರೆಡಿ ಮಾಡ್ಕೊಂಡಿರ್ತೀರ ತಾಂಬೂಲನ ಜೊತೆಯಲ್ಲಿ ಎತ್ಕೊಂಡು ಹೋಗಿ. ಫಸ್ಟು ದೇವಸ್ಥಾನದಲ್ಲಿ ತಾಯಿಗೆ ಮಡಲಕ್ಕಿನ ಒಪ್ಪಿಸ್ಬಿಡಿ. ನಂತರ ಒಂದು ಪ್ಲೇಟಲ್ಲಿ ಅರ್ಶಿನ ಕುಂಕುಮ ಹೂವನ್ನ ಹಾಕ್ಕೊಂಡು ಈ ಒಂದು ತಾಂಬೂಲಗಳನ್ನ ನೀವು ಇಟ್ಕೊಂಡಿರ್ತೀರಲ್ಲ ಅದನ್ನು ನೀವು ಎತ್ಕೊಂಡು ಅಲ್ಲೇ ದೇವಸ್ಥಾನಕ್ಕೆ ಬರುವಂಥ ಒಂದು 5 ಜನ ಮುತ್ತೈದರಿಗೆ ನೀವೊಂದು ಅರ್ಶಿನ ಕುಂಕುಮ ತಾಂಬೂಲನ ಕೊಟ್ಬಿಡ್ಬೋದು. ಅಲ್ಲಿಗೆ ನೀವು ಪೂಜೆಯಲ್ಲಿ 5 ಜನ ಮುತ್ತೈದರನ್ನ ನಾನು ಕರೆಸಿದ್ದೀನಿ, ಹಬ್ಬಕ್ಕೆ ಕೊಟ್ಟೆ ಅಂತ ಒಂದು ತೃಪ್ತಿ ಕೂಡ ನಿಮಗೆ ಸಿಗುತ್ತೆ. ಹಬ್ಬ ಕೂಡ ಪೂರ್ಣ ಆಗುತ್ತೆ. ಸೊ ಈ ಕೆಲಸನ ನೀವು ಹಬ್ಬದ ನೆಕ್ಸ್ಟ್ ಡೇನೇ ಮಾಡಬೇಕು. ಹಬ್ಬದ ದಿನವೇ ಈ ಕೆಲಸ ಮಾಡ್ಬೋದಾ ಅಂತ ಕೂಡ ಕೇಳಿದ್ರಿ. ಅಂದರೆ ಶುಕ್ರವಾರನೇ ನಾನು ದೇವಸ್ಥಾನಕ್ಕೆ ಹೋಗಿ ಒಂದು 4 ಜನ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಬರ್ಬೋದಾ ಅಂತ. ದಯವಿಟ್ಟು ಬೇಡ. ನೀವು ಮನೇಲಿ ಶ್ರೀ ವರಮಹಾಲಕ್ಷ್ಮಿನ ಕೂರಿಸಿದ್ದೀರಾ ಅಂದರೆ ಆ ತಾಯಿನ ಬಿಟ್ಟು ನೀವು ಹೊರಗಡೆ ಹೋಗಿ ಅರ್ಶಿನ ಕುಂಕುಮ ಕೊಡೋದು ಅಷ್ಟು ಒಳ್ಳೆಯದಲ್ಲ. ಸೊ ಆ ಒಂದು ಕಾರಣಕ್ಕೆ ಅವತ್ತೊಂದು ದಿನ ಬೇಡ. ಆ ಒಂದು ತಾಂಬೂಲನೆಲ್ಲ ಸಿದ್ಧತೆ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ನೀವು ಮಡಲಕ್ಕಿ ಕೊಡೋಕೆ ಹೋದಾಗ ಬೇಕಾದ್ರೆ ಅಲ್ಲಿರೋ ದೇವಸ್ಥಾನದಲ್ಲಿ ಬಂದಿರೋಂಥ ಮುತ್ತೈದರಿಗೆ ಅರ್ಶಿನ ಕುಂಕುಮನ ತಾಂಬೂಲನ ಕೊಟ್ಬಿಟ್ಟು ಬನ್ನಿ. ಬಟ್ ಅದೇ ದಿನ ಅಂದರೆ ಶುಕ್ರವಾರನೇ ನೀವು ಮನೆ ಹೊರಗಡೆ ಹೋಗಿ ಕೊಡೋದು ಬೇಡ. ಸೊ ಬಾಡಿಗೆ ಮನೆಯಲ್ಲಿದ್ದೀನಿ, ಯಾರು ಬರಲ್ವಾ ಅಂತ ಟೆನ್ಷನ್ ಬೇಡವೇ ಬೇಡ. ನೆಮ್ಮದಿಯಾಗಿ ಎಲ್ಲ ಪ್ರೊಸೀಜರ್ ಪ್ರಕಾರನೇ ನೀವು ಹಬ್ಬ ಮಾಡಿ ತಾಂಬೂಲ ಒಂದನ್ನ ನೆಕ್ಸ್ಟ್ ಡೇ ಹೋಗಿ ದೇವಸ್ಥಾನದಲ್ಲಿ ಒಂದು 5 ಜನ ಕೊಟ್ಬಿಟ್ಟು ಬನ್ನಿ. ಅಲ್ಲಿಗೆ ನಿಮ್ಮ ಹಬ್ಬ ಕಂಪ್ಲೀಟ್ ಆಗುತ್ತೆ. ಆ ತಾಯಿ ಮಹಾಲಕ್ಷ್ಮಿ ಕೃಪೆ ಕೂಡ ಸಿಗುತ್ತೆ. ಸೊ ಇವತ್ತು ನಾನು ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.